ಸೊ ನೋಡ್ರಿ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ ನಾನು ಈ ಪ್ಲೇಸ್ ಇಂದ ಎ ಪ್ಲೇಸ್ ಇಂದ ಹಿಡ್ಕೊಂಡು ನಾನು ಬಿ ಪ್ಲೇಸ್ಗೆ ಹೋಗ್ಬೇಕಂತಂದ್ ಹೇಳಿದ್ರ ನಾನು ಇಷ್ಟೇನಂತಂದ್ ಹೇಳಿದ್ರ ದೂರವನ್ನ ನಾನು ಏನಂದ್ರೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಸೊ ಅಲ್ಲೇನಂದ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಿಂಪಲ್ ಆಗಿ ಡಿಸ್ಟೆನ್ಸ್ ಅಂತ ಕರಿತೀವಿ, ಡಿ ಅಂತಂದ್ ಹೇಳಿ ಅದನ್ನ ಸೂಚಿಸ್ತೀವಿ. ಅದಾದ ನಂತರ ನೆಕ್ಸ್ಟ್ ನಮ್ಗ ಇಲ್ಲಿಂದ ಇಲ್ಲಿ ಹೋಗಾಕ ಒಂದು ಟೈಮ್ ಸಿಗತ್ತಲ್ಲ, ಟೈಮ್ ಬೇಕಾಗತ್ತೆ ಒಂದ್ 30 ಮಿನಿಟ್ಸ್ 10 ಮಿನಿಟ್ಸ್, ಅದನ್ನ ನಾವು ಟಿ ಅಂತಂದ್ ಹೇಳ್ತೀವಿ ಟೈಮ್. ಸೊ ಅದನ್ನ ನಮ್ಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಡ್ಬಹುದು, ಅಥವಾ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಡ್ಬಹುದು. ಡಿಸ್ಟೆನ್ಸ್ ಏನಿರುತ್ತೆ ಅಂತಂದ್ ಹೇಳಿದ್ರೆ ಮೀಟರ್ ಅಲ್ಲಿ ಇರ್ಬೋದು ಅಥವಾ ಕಿಲೋಮೀಟರ್ ಒಳಗಡೆ ಇರ್ಬೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಪೀಡ್ ಅಂತಂದ್ ಹೇಳಿ ಬರುತ್ತೆ. ನಾವು ಬೈಕ್ ಮೇಲೆ ಹೋಗುವಾಗ ಎಷ್ಟು ಜೋರಾಗಿ ಹೋದ್ವಿ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೀಡ್ ಅಂತಂದ್ ಕರಿತೀವಿ. ಇದೇನು, ಸೊ ಇವಾಗ ನಾನು ಹೇಳಿದ್ದು ಕರೆಕ್ಟ್ ಐತೇನ್? ಟೈಮ್ ಅನ್ನ ಏನಂತಂದ್ ಹೇಳಿದ್ರೆ ಅವರ್ ಅಲ್ಲಿ ಅಥವಾ ಸೆಕೆಂಡ್ ಅಲ್ಲಿ ಕೊಡ್ತಾರ. ಸ್ಪೀಡ್ ಅನ್ನ ಏನಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಅಥವಾ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಡ್ತಾರ. ಈ ತರ ಏನಂತಂದ್ ಹೇಳಿದ್ರೆ ಕೆಲವೊಂದು ಸಿಂಬಾಲ್ಸ್ ಗಳು ಬರ್ತಾವ, ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಸ್ಪೀಡ್ ಅನ್ನ ಕಂಡುಹಿಡಬೇಕಾಗತ್ತ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಫಾರ್ಮುಲಾ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಇವಾಗ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ನೋಡ್ರಿ, ಫಸ್ಟ್ ಟೈಪ್ ಸೊ ಬೇಸಿಕ್ ಕ್ವಶನ್ಸ್ ಗಳು ಬರ್ತಾವ. ಮೊದಲು ಇವುಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಒಂದು ಕಾರು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಅಂತಂದ್ ಹೇಳಿ. ಸೊ ಈ ತರ 54 ಕಿಲೋಮೀಟರ್ ವೇಗದಲ್ಲಿ ಕೊಟ್ಟಿದ್ದಾರೆ ಅಂತಂದ್ ಹೇಳಿದ್ರೆ ಗಂಟೆಗೆ ನಾನು ಹೆಂಗ್ ಬರ್ಕೋತೀನಿ ಅಂದ್ರೆ ಸ್ಪೀಡ್ ಈಕ್ವಲ್ ಟು 54 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ. ಇದು ಅರ್ಥ ಆಯ್ತಾ ಎಲ್ರಿಗೂ? ಸೊ 54 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಂತಂದ್ ಹೇಳಿದ್ರೆ ಸ್ಪೀಡ್ ಅಲ್ಲಿ ಹೋಗ್ತಾ ಐತೆ ಅಂತಂದ್ ಹೇಳಿ. ಎಸ್, ಅದನ್ನ ಏನ್ ಮಾಡಂತಂದ್ ಹೇಳಿದ್ರ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದಾರೆ. ಇಲ್ಲಿ ಏನ್ ಕಿಲೋಮೀಟರ್ ಪರ್ ಅವರ್ ಐತಲ್ಲ, ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ಅಂತಂದ್ ಹೇಳಿ. ಸೊ ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೋಡ್ರಿ, ಕಿಲೋಮೀಟರ್ ಗಿಂತ ಮೀಟರ್ ಸಣ್ಣದಲ್ಲ, ಕಿಲೋಮೀಟರ್ ಇಂದ ಮೀಟರ್ ಅನ್ನೋದು ಇದನ್ನ ನೆನ್ಪಿಟ್ಕೋಬೇಕು. ನಾನೀಗ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡತ್ತೀನಿ. ಮೀಟರ್ ದೊಡ್ಡದ ಕಿಲೋಮೀಟರ್ ದೊಡ್ಡದ? ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಮೀಟರ್ ಸಣ್ಣದಾಗತ್ತ. ಮೀಟರ್ ಕನ್ವರ್ಟ್ ಮಾಡೋದ್ ಅಂತಂದ್ ಹೇಳಿದ್ರೆ ಮ್ಯಾಲ ಯಾವಾಗ್ಲೂ 5 ಇರ್ಲಿ, ಕೆಳಗಡೆ ಏನಂತಂದ್ ಹೇಳಿದ್ರೆ 18 ಇರ್ಲಿ. ಸೊ ಸಣ್ಣದೈತೆ, ಸಣ್ಣದ್ ಮೇಲ್ಗಡೆ ಬರ್ಕೊಂತೀನಿ. ಸೊ ಇಂಟು ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಅದನ್ನ ಬರ್ಕೋಬೇಕು. 18 ಒಂದ್ಲೆ 18 ಮೂರ್ಲೆ. ಸೊ ಇವಾಗ ಏನಾಗತ್ತಂದ್ರೆ ಇಂಟು ಮಾಡಿದ್ರೆ 15 ಬರುತ್ತ. 15 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳ್ತೀವಿ. ಈ 15 ಮೀಟರ್ ಪರ್ ಸೆಕೆಂಡ್ ಅಂದ್ರೂ ಒಂದ, 54 ಕಿಲೋಮೀಟರ್ ಪರ್ ಅವರ್ ಅಂದ್ರೂ ಒಂದ. ಕ್ಲಿಯರ್ ಎಲ್ರಿಗೂ? ಸೊ ಈ ತರ ಕನ್ವರ್ಷನ್ ನ ಕೇಳ್ತಾರೆ, ಕಿಲೋಮೀಟರ್ ಪರ್ ಅವರ್ ಇಂದ ಹಿಡ್ಕೊಂಡು ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಇವಾಗ ಅದೇ ಇವಾಗ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡು ಅಂತಂದ್ ಹೇಳ್ಕೊಟ್ರು ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಯಾವಾಗ್ಲೂ ದೊಡ್ಡದೈತೆ. ಅವಾಗ ಏನ್ ಮಾಡ್ಬೇಕು, 18 ಮ್ಯಾಲ ಬರ್ಕೊಡ್ರಿ, 5 ಕೆಳಗಡೆ ಬರ್ಕೊಡ್ರಿ. ಸೊ ಈ ತರ ಏನಂದ್ರೆ ನೆನ್ಪಿಟ್ಕೊಡ್ರಿ, ನಿಮ್ಗೆ ಈಸಿಯಾಗಿ ನೆನ್ಪುಳಿಯುತ್ತ. ಕ್ಲಿಯರ್? ಈ ತರ ಬೇಸಿಕ್ ಕ್ವಶನ್ಸ್ ಗಳು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, ಒಬ್ಬ ವ್ಯಕ್ತಿಯು 600 ಮೀಟರ್ ಉದ್ದದ ರಸ್ತೆಯನ್ನ, ಇಲ್ಲಿ ಏನಂತಂದ್ ಹೇಳಿದ್ರ ಒಂದು 600 ಮೀಟರ್ ಉದ್ದದ ರಸ್ತೆ ಐತೆ. ಒಬ್ಬ ವ್ಯಕ್ತಿ ಏನಂತಂದ್ ಹೇಳಿದ್ರ ಏನ್ ಮಾಡ್ಬೇಕು, ಉದ್ದದ ರಸ್ತೆನ 5 ನಿಮಿಷಗಳಲ್ಲಿ ದಾಟ್ತಾನ. ನಮ್ಗೆ ಇಲ್ಲಿ ಏನ್ ಕೊಟ್ಟಿದಾರ, ಟೈಮ್ ಏನಂತಂದ್ ಹೇಳಿದ್ರ 5 ಮಿನಿಟ್ಸ್ ಅಂತಂದ್ ಹೇಳಿ ಕೊಟ್ಟಿದಾರ. ಈ 600 ಮೀಟರ್ ಅನ್ನೋದ್ ಏನಾಯ್ತು, ಡಿಸ್ಟೆನ್ಸ್ ಅನ್ನೋದಾಯ್ತು. ಈಗ ಅವ್ ಏನ್ ಕೊಟ್ಟಿದಾನಲ್ಲ ಅದನ್ನ ಮೊದಲು ನಾವು ಬರ್ಕೋಬೇಕು. ಇನ್ನೊಂದು ಮ್ಯಾಥಮೆಟಿಕ್ಸ್ ಅರ್ಥ ಆಗ್ಬೇಕು ಅಂತಂದ್ ಹೇಳಿದ್ರ ನಮಗ್ ಕ್ವಶನ್ಸ್ ಒಳಗಡೆ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳನ್ನ ಕೊಟ್ಟಿದಾನ ಅದನ್ನ ಕಂಡು ಹಿಡ್ಕೊಳ್ಳೋದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಇವಾಗ 600 ಮೀಟರ್ ಅಂತಂದ್ ಹೇಳಿದಾನ, ಅದನ್ನ ನಾವು ಡಿಸ್ಟೆನ್ಸ್ ಅಂತ ತಗೊಂಡ್ವಿ. 5 ನಿಮಿಷ ಅಂತ ಹೇಳಿದಾನ, ಟೈಮ್ ಅಂತ ತಗೊಂಡ್ವಿ. ಇನ್ನೇನೈತ, ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಅವನ ವೇಗ ಎಷ್ಟು ಕೇಳಿದಾನ. ನೋಡ್ರಿ, ಸ್ಪೀಡ್ ಕೇಳಿದಾನ, ಅದು ಯಾವ್ದ್ರಲ್ಲಿ ಅಂತಂದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ. ಕ್ಲಿಯರ್? ಈಗ ನಾವು ನೋಡ್ಬೇಕು, ನಮಗ್ ಫಾರ್ಮುಲಾ ಏನೈತಂದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತಿ. ನಮ್ಗೆ ಹೆಂಗ್ ಕೊಟ್ಟಿರ್ತಾರಲ್ಲ ಹಂಗೆಲ್ಲ ಮಾಡಕ್ ಬರಂಗಿಲ್ಲ, ನೆನ್ಪಿಟ್ಕೊಡ್ರಿ. ಈಗ ಏನೈತಿ, ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಐತಿ ಸರ್, ಮೀಟರ್ ಒಳಗಡೆ ಐತ್ರಿ. ಹಂಗಾದ್ರೆ ಟೈಮ್ ಯಾವ್ದ್ರಲ್ಲಿ ಇರ್ಬೇಕ್ರಿ, ಸೆಕೆಂಡ್ ಒಳಗಡೆ ಇರ್ಬೇಕ್ರಿ. ಅವಾಗ ನಮಗ್ ಸ್ಪೀಡ್ ಎದ್ರಲ್ಲಿ ಬರ್ತೈತ್ರಿ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತ. ಕ್ಲಿಯರ್ ಎಲ್ರಿಗೂ? ಈಗ ನೋಡ್ರಿ, ಇಲ್ಲಿ ಒಂದ್ ನಾನು ಸೈಡ್ ಬರಿತೀನಿ, ಇದನ್ನ ಯಾವಾಗ್ಲೂ ಬರ್ದಿಟ್ಕೊಡ್ರಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇತ್ತು ಅಂತಂದ್ ಹೇಳಿದ್ರೆ ಟೈಮ್ ಸೆಕೆಂಡ್ ಅಲ್ಲಿ ಇರುತ್ತೆ. ಆಮೇಲೆ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಮ್ಗೆ ಆನ್ಸರ್ ಬರುತ್ತೆ. ಡಿಸ್ಟೆನ್ಸ್ ಎಲ್ಲಾದ್ರೂ ಕಿಲೋಮೀಟರ್ ಅಲ್ಲಿ ಇತ್ತು ಅಂತಂದ್ ಹೇಳಿದ್ರೆ ಟೈಮ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಅವರ್ ಅಲ್ಲಿ ತಗೋಬೇಕು. ಆಮೇಲೆ ಸ್ಪೀಡ್ ನಮ್ಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರುತ್ತೆ. ಇದು ಎರಡು ಏನಂತಂದ್ ಹೇಳಿದ್ರೆ ಬಾಳ ಇಂಪಾರ್ಟೆಂಟ್. ನಾನ್ ಮೀಟರ್ ಇದ್ದಲ್ಲಿ ಇಲ್ಲಿ ಕಿಲೋಮೀಟರ್ ಬರ್ಕೋತೇನ್ರಿ, ಹಂಗೆಲ್ಲ ನಡೆಯಂಗಿಲ್ಲ. ಇದೇ ಪ್ರಕಾರ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಬರುತ್ತೆ. ಇವಾಗ ನೋಡ್ರಿ,
ಈಗ ಏನೈತಿ ನಮ್ಗ ಸರ್ ಇದ ಡಿಸ್ಟೆನ್ಸ್ ಮೀಟರ್ದಾಗ ಐತ್ರಿ. ಟೈಮ್ ಏನಂತಂದ ಹೇಳಿದ್ರೆ ಮಿನಿಟ್ ಒಳಗಡೆ ಐತೆ. ನಂಗೆ ಸೆಕೆಂಡ್ ದಾಗ ಬೇಕು, ಕನ್ವರ್ಟ್ ಮಾಡ್ಕೊಡ್ರಿ. ಸೆಕೆಂಡ್ ದಾಗ ಹೆಂಗ್ ಕನ್ವರ್ಟ್ ಮಾಡ್ಕೊಂತೀರಿ? 5 ಇಂಟು 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ರೀ? 60 ಸೆಕೆಂಡ್ ರೀ. ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ? 300 ಸೆಕೆಂಡ್ ಅಂತಂದ್ ಹೇಳಿ ಬರುತ್ತೆ. ಸೊ ಇವಾಗ ನೋಡ್ರಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಇರೋದು 600 ರೀ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಟೈಮ್ ಇರೋದು 300 ರೀ. ಇವೆರಡು 0 ಕ್ಯಾನ್ಸಲ್. ನನಗೆ ಎಷ್ಟು ಬಂತಂದ್ರೆ 2 ಅಂತಂದ್ ಹೇಳಿ ಬಂತು. ಎಷ್ಟು ಬಂತು? 2 ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ಇದನ್ನ ನಾವೇನ್ ಮಾಡ್ಕೋಬೇಕು? 2 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳಿ ಬಂತು. ಇದು ನಮ್ಗೆ ಆನ್ಸರ್ ಬೇಕಾಗಿರೋದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬೇಕಾಗೈತೆ. ಅಂದ್ರೆ ನಾವ್ ಏನ್ ಮಾಡ್ಬೇಕು? 2 ಐತಿ ಸರ್, ನಾವು ಇಲ್ಲಿ ದೊಡ್ಡದೈತಲ್ರಿ, ಅಂದ್ರ ನಾವ್ ಏನ್ ಮಾಡ್ಕೋಬೇಕು? 18 ಡಿವೈಡೆಡ್ ಬೈ 5 ಅಂತ ಮಾಡ್ಕೋಬೇಕ್ರಿ. ನೋಡ್ರಿ ಎಷ್ಟು ಬರುತ್ತೆ? 18 36 ಡಿವೈಡೆಡ್ ಬೈ 5. ಸೊ ಇದನ್ನ ಡಿವೈಡೆಡ್ ಬೈ ಮಾಡ್ಕೊಡ್ರಿ. 7.2 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ ನಮ್ಗೆ ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಥ್ಯಾಂಕ್ಸ್. ಎಸ್, ಒಬ್ಬ ಕ್ರೀಡಾಪಟು 200 ಮೀಟರ್ ದೂರ ಹೊಂಟಿದ ಅಂತಂದ್ ಹೇಳಿದ್ರ ಇದು ದೂರ ಅಂತ ಕೊಟ್ಟಿದಾನ. ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ದೂರ ಅಂತಂದ್ ಹೇಳಿ ಡಿ ಅಂತಂದ್ ಹೇಳಿ ಬರ್ಕೊಂಡೆ. ನೆಕ್ಸ್ಟ್ ಏನ್ ಕೊಟ್ಟಿದಾನ? 24 ಸೆಕೆಂಡ್ಗಳಲ್ಲಿ ಓಡ್ತಾನ ಅಂತಂದ್ ಹೇಳಿ. ಇಲ್ಲಿಂದ ಇಲ್ಲಿಗೆ ಏನಂತಂದ್ ಹೇಳಿದ್ರೆ 24 ಸೆಕೆಂಡ್ಗಳಲ್ಲಿ ಓಡ್ತಾ ಅಂತಂದ್ ಹೇಳಿದ್ರೆ ಇದೇನು? ಯಾವಾಗ್ಲೂ ಟೈಮ್ ಇರುತ್ತೆ ನೋಡ್ರಿ. ಡಿಸ್ಟೆನ್ಸ್ ಟೈಮ್ ಕೊಟ್ಬಿಟ್ಟ, ಹಂಗಾದ್ರೆ ವೇಗ ಕೇಳಿದಾನ. ಏನ್ ಕೇಳಿದಾನ? ವೇಗ ಕೇಳಿದಾನ. ಹಂಗಾದ್ರೆ ನಮ್ಗೆ ಏನ್ ಬರುತ್ತೆ ನೋಡ್ರಿ, ನಾವು ಸ್ಪೀಡ್ ಅನ್ನ ಕಂಡಿಡ್ಬೇಕು. ಸ್ಪೀಡ್ ಕಂಡಿಡಿಯಕೇನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಚೆಕ್ ಮಾಡ್ಕೊಡ್ರಿ. ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇರ್ಬೇಕು, ಟೈಮ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಅವಾಗ ನಮ್ಗ ಸ್ಪೀಡ್ ಏನಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. ನೋಡ್ರಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ 200 ಐತ್ರಿ. ಅದಾದ ನಂತರ ಇಲ್ಲ ನಮ್ಗೆ ಹಿಂಗ್ ಗೊತ್ತಾಗ್ಲಿಲ್ರಿ ಸರ್ ಅಂತಂದ್ ಹೇಳಿದ್ರೆ 200 ಮೀಟರ್ ಅಂತ ಬರ್ಕೊಡ್ರಿ. ಇಲ್ಲಿ 24 ಸೆಕೆಂಡ್ ಅಂತಾನೆ ಬರ್ಕೊಡ್ರಿ. ಸೊ ಇದು ಏನಾಗತ್ ನೋಡ್ರಿ, ಎಷ್ಟಕ್ಕೆ ಏನೇನಾಗತ್ತೆ ಇದು? 2 12 24, 2 100, ಆಮೇಲೆ 2 12, 2 50. ಸೊ 50 ಡಿವೈಡೆಡ್ ಬೈ 6 ಬರುತ್ತಾ? ಸೊ ಇದೇನಂತಂದ್ರೆ ಮೀಟರ್ ಪರ್ ಸೆಕೆಂಡ್. ಬಟ್ ಆದ್ರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಒಳಗಡೆ ಕೊಟ್ಟಿದ್ದು ಕಿಲೋಮೀಟರ್ ಅಲ್ಲಿ. ಸೊ ನಾವೇನ್ ಮಾಡ್ಬೇಕು? 50 ಡಿವೈಡೆಡ್ ಬೈ 6 ಗೆ ನಾವು ಕಿಲೋಮೀಟರ್ ಕಂಡು ಹಿಡಿಬೇಕಂದ್ರೆ 18 ಡಿವೈಡೆಡ್ ಬೈ 5 ಮಾಡ್ಬೇಕು. 5 ಒಂದ್ಲೆ 5 ಹತ್ಲೆ 6 ಒಂದ್ಲೆ 6 ಮೂರ್ಲೆ, ಅಂದ್ರೆ ನಮ್ಗೆ ಏನ್ ಬರುತ್ತಾ? 30 ಅಂತಂದ್ ಬರುತ್ತಾ. ಅದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅರ್ಥ ಆಯ್ತೇನ್ರಪ್ಪ? ಎಸ್. ನೋಡ್ರಿ, ಒಂದು ಕಾರು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಅಂತಂದೇಳಿ. ಹಂಗಂದ್ರ ನಮ್ಗೇನಪ್ಪಾ ಅಂತಂದ್ರೆ ಸ್ಪೀಡ್ ಈಕ್ವಲ್ ಟು 90 ಕಿಲೋಮೀಟರ್ ಗಂಟೆಗೆ ಅಂತಂದ್ ಹೇಳಿದಾನ. ಪರ್ ಅವರ್ ಅಂತಂದ್ ಹೇಳಿ ಬರ್ಕೊಬೇಕು ಸ್ಪೀಡ್. ಆಮೇಲೆ 450 ಮೀಟರ್ ದೂರವನ್ನ ಕ್ರಮಿಸೈತೆ ಅಂತಂದೇಳಿ. ಈಗ ನೋಡ್ರಿ, ಇದೇನೈತಪ್ಪಾ ಅಂತಂದ್ ಹೇಳಿದ್ರ ಡಿಸ್ಟೆನ್ಸ್ ಈಕ್ವಲ್ ಟು 450 ಮೀಟರ್ ಅಂತಂದೈತೆ. ಹಂಗಾದ್ರೆ ಎಷ್ಟು ಸೆಕೆಂಡ್ ಗಳನ್ನ ತೆಗೆದುಕೊಳ್ಳುತ್ತದೆ ಅಂತಂದ್ ಹೇಳಿ ನಾವೇನ್ ಮಾಡ್ಬೇಕು? ಟೈಮ್ ಸೆಕೆಂಡ್ ಅಲ್ಲಿ ಕೇಳಿದಾನ. ಹಂಗಾದ್ರೆ ನಾವು ಸ್ಪೀಡ್ ಅನ್ನ ನಾವ್ ಯಾವ್ದ್ರಲ್ಲಿ ತಗೋಬೇಕಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ತಗೋಬೇಕು. ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ತಗೊಂಡ್ರೆ ಎಷ್ಟು ಬರ್ತೈತಿ? 90 ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 90 ಇಂಟು 5 ಡಿವೈಡೆಡ್ ಬೈ 18 ಅಂತಂದ್ ಹೇಳಿ. ಯಾಕಂದ್ರೆ ಮೀಟರ್ ಚಿಕ್ಕದು, ಅದಕ್ಕೆ 5 ಮ್ಯಾಲ ಬರ್ಕೊಂಡಾನ. 18 ಒಂದ್ಲೆ 18 ಐದ್ಲೆ. ಸೊ ನಮ್ಗ 25 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಈಗ ನೋಡ್ರಿ, ಇದೇನೈತಿ ನಮಗ ಫಾರ್ಮುಲಾ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ ಹೇಳಿ. ನಾವು ಟೈಮ್ ಕಂಡಿಡಿಬೇಕು. ಅದನ್ನ ಆ ಕಡೆ ತಗೊಳ್ರಿ, ಸ್ಪೀಡ್ ಕೆಳಗಡೆ ತಗೊಳ್ರಿ. ಟಿ ಈಕ್ವಲ್ ಟು ಏನಾಗತ್ತಂದ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದ್ ಹೇಳಿ. ಡಿಸ್ಟೆನ್ಸ್ ಎಷ್ಟೈತ್ರಿ? 450 ಐತ್ರಿ. ಸ್ಪೀಡ್ ಎಷ್ಟೈತ್ರಿ? 25 ಅಂತಂದೈತ್ರಿ. ನೋಡ್ರಿ ಆನ್ಸರ್ ಎಷ್ಟ್ ಬರುತ್ತ? 5 ಐದ್ಲೆ 25, 5 9 45, ಆಮೇಲೆ 5 ಒಂದ್ಲೆ 5, ಆಮೇಲೆ 5 8 40. ಸೊ 18 ಸೆಕೆಂಡ್ ಏನಂತಂದ್ರ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಅರ್ಥ ಆಯ್ತೇನ್ರ? ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಏನ್ ಮಾಡಿದ್ವಿ? ಇದನ್ನ ಚೇಂಜ್ ಮಾಡ್ಕೊಂಡ್ವಿ. 25 ಮೀಟರ್ ಪರ್ ಸೆಕೆಂಡ್ ಬಂತು. ಆಮೇಲೆ ಈಸಿಯಾಗಿ ಆನ್ಸರ್ ಬರುತ್ತೆ. ಇನ್ ಕೆಲವು ಜನ ಮಹಾಭೂಪರು ಇರ್ತಾರ. ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 450 ಡಿವೈಡೆಡ್ ಬೈ 90 ಅಂತಂದ್ ಹೇಳಿ. 9 ಒಂದ್ಲೆ 9 ಐದ್ಲೆ. ಎಲ್ಲಾದ್ರೂ ಆಪ್ಷನ್ ಇತ್ತಂತಂದ್ ಹೇಳಿದ್ರೆ ಎ ಅಂತಂದ್ ಹಾಕಿ ಬರ್ತಾರ. ಸರ್ ನಾವು 100% ನಾವು ಎಲ್ಲಾನು ಕರೆಕ್ಟ್ ಹಾಕಿ ಬಂದೇವ್ರಿ, ಬಟ್ ಅದ್ರ ನಮಗ್ ಮಾರ್ಕ್ಸ್ ಬರವತ್ರಿ. ನೀ ರಾಡಿ ಮಾಡಿದಿ ಅಲ್ಲಿ, ಹಂಗ ಬರಂಗಿಲ್ಲ ಅದು ಮಾರ್ಕ್ಸ್ ನಿಂಗ್. ನೀವ್ ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ ಇಲ್ಲಿ. ನೆಕ್ಸ್ಟ್ ಟ್ರೈ ಮಾಡ್ರಿ ಇದನ್ನ. ನನಗೆ ಸಿಂಪಲ್ ಆಗಿ ಹೇಳಿದನಲ್ಲ, ಮೋಟಿವೇಶನ್ ಅಂತಂದಿದ್ರೆ ಸಿಂಪಲ್. ಒಂದೇನಪ್ಪಾ ಅಂತಂದ್ರೆ ಒಂದ್ ಹುಡುಗಿನ ಬಿಡಿಸ್ಕೊಳಕ ಏನಂತಂದ್ ಹೇಳಿದ್ರ ಅವಳು ತ್ರಿಪುರ ಸುಂದರಿನೇ ಇರ್ಲಿ ಬಿಡ್ರಿ, ಹೆಂಗಾರ ಇರ್ವಾಳಕ, ನಿಮ್ಗ ಗೊತ್ತಿರುತ್ತೆ, ನಿಮ್ ಕಣ್ಲೆ ನೋಡಿರ್ತೀರಿ.
ಜಸ್ಟ್ ಆಕಿ ನಿಮ್ಮನ್ನ ಲವ್ ಮಾಡಕ 7-8 ತಿಂಗಳು ತಿರುಗಿಸ್ಕೊಂಡಾಳ ಅಂತಂದ ಹೇಳಿದ್ರೆ, ಒಂದು ಜಾಬ್ ಹಿಡಿಬೇಕಂತಂದ ಹೇಳಿದ್ರೆ ಅದಕ್ಕೊಂದ್ ಮರ್ಯಾದೆ ಕೊಟ್ಟು ಒಂದ್ 2 ತಿಂಗಳ ಹೋದ್ರಿ. ಓಕೆಪ್ಪ, ಥ್ಯಾಂಕ್ಸ್. ಒಂದು ರೈಲು 2 ಗಂಟೆ 30 ನಿಮಿಷಗಳಲ್ಲಿ 120 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ. ಹಂಗಾದ್ರ ಅದರ ವೇಗ ಎಷ್ಟು ಅಂತ ಕೇಳಿದಾರ. ಈಗ 120 ಕಿಲೋಮೀಟರ್ ಅನ್ನೋದೈತಲ್ಲ, ಇದೇನಂತಂದ್ರೆ ಇದ್ರ ಡಿಸ್ಟೆನ್ಸ್ 120 ಕಿಲೋಮೀಟರ್. ನೆಕ್ಸ್ಟ್ 2 ಗಂಟೆ 30 ನಿಮಿಷ ಅಂತಂದೈತಲ್ಲ, ಇದೇನಪ್ಪಾ ಅಂತಂದ್ರೆ ಟೈಮ್. ಸೊ 2 ಅಂತ ಬರ್ಕೊಂಡು ಇದು 30 ನಿಮಿಷನ ನಾನು ಈ ತರ ಬರ್ಕೋಬಹುದು, ಒಂದೂವರೆ ತಾಸು ಅಂತಂದೇಳಿ, 1.5 ಅವರ್ ಅಂತಂದೇಳಿ, ಸಾರಿ ಹಾಫ್ ಅವರ್ ಅಂತಂದೇಳಿ, ಹಾಫ್ 30 ನಿಮಿಷವನ್ನ ಈ ತರ ಬರ್ಕೋಬಹುದಲ್ಲ. ಇಲ್ರಿ ಸರ್ ನಮಗ್ ಬರೋದಿಲ್ಲ, ನೀವ್ ಹಿಂಗ್ಯಾಕ್ ಬರ್ಕೋತೀರಿ ಅಂತಂದು. ಓಕೆ, ನಿಮ್ ಪ್ರಕಾರ ಹೋಗೋಣ. 30/60 ಅಂತ ಬರ್ಕೋಬೋದಾ? ನಾನು ಈಗ 2 ಅವರ್ ಅಂತಂದೈತಿ, ಈ 30 ಮಿನಿಟ್ ನಾನು ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 30/60 ಅಂತ ಬರಿಬಹುದಾ? ಅವಾಗ ಇದು 0 ಕ್ಯಾನ್ಸಲ್, 3 1 3 2 ಅವಾಗೂ ಬರೋದೇನಂತಂದ್ರೆ 2 × 1/2 ಅಂತಂದೇಳಿ. ಅವಾಗ ಏನ್ ಮಾಡದ, ಭಿನ್ನ ರಾಶಿ ಸಾಲ್ವ್ ಮಾಡ್ಬೇಕಲ್ಲ. ಇದನ್ನೆರಡು ಏನಂತಂದ್ರೆ ಇಂಟು ಮಾಡ್ಬೇಕು. 2 2 4, ಇದೊಂದು ಪ್ಲಸ್ 1, 5/2 ಅಂತಂದಾಗತ್ತ. 5/2 ಅವರ್ ಅಂತಂದ ಹೇಳಾಗತ್ತ. ಇದು ಅರ್ಥ ಆಯ್ತೇನ್ರಪ್ಪ ಎಲ್ರಿಗೂ? 5/2 ಅಂತಂದ ಹೇಳಿ ಸಣ್ಣಾಗಿರ್ತ ಕಲ್ತಿದ್ದೀರಿ ಭಿನ್ನ ರಾಶಿಗಳನ್ನ ಹೆಂಗ್ ಇಂಟು ಮಾಡ್ಬೇಕಂತಂದ ಹೇಳಿ ಗೊತ್ತೈತಲ್ಲ. ಸರ್ 4 ಇಂಟು ಈ ತರ ಇರುತ್ತೆ. 4 ಇಂಟು 1/2 ಇತ್ತಂತಂದ ಹೇಳಿದ್ರೆ ಇವೆರಡೂನು ಇಂಟು ಮಾಡ್ಬೇಕು. 2 4 8 ಆಯ್ತು. ಆಮೇಲೆ ಇದನ್ನ ಕೂಡಿಸ್ಬೇಕು, 9 ಆಯ್ತು. ಅದಾದಂದ್ರೆ ಕೆಳಗಡೆ ಏನಿರುತ್ತಲ್ಲ ಅದನ್ನ ಹಂಗ ಬರಿಬೇಕು. 9/2 ಅಂದ್ರೂ ಒಂದ, ಹಿಂಗ ಅಂದ್ರೂ ಒಂದ. ಈಗ ನೋಡ್ರಿ, ನಾನ್ ತಾಳೆ ನೋಡ್ತೀನಿ. 9 ಇಲ್ಲಿ ಬರ್ಕೊಡ್ರಿ, /2 ಮಾಡ್ಕೊಡ್ರಿ. ಸೊ 2 4 8 ನೋಡ್ರಿ, ಬಂತಿಲ್ಲ. 4 ಬರ್ಕೊಂಡ್ವಿ, ಅದಾದ ನಂತರ 1/2 ಅಂತಂದ ಹೇಳಿ ಶೇಷ ಅದು ಇದು ಹಿಡ್ಕೊಂಡು ಎರಡು ಒಂದ. ಇದು ಅರ್ಥ ಆಯ್ತಾ ಎಲ್ರಿಗೂ? ಇನ್ನು ಎಷ್ಟು ಬೇಸಿಕ್ಸ್ ಹೇಳ್ಬೇಕು? ಎಸ್, ಇಷ್ಟ ಆಯ್ತಾ? ಇನ್ನೇನಂತಂದ ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ನಮ್ದು ಫಾರ್ಮುಲಾ ಐತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ? 120. ಅದಾದ ನಂತರ ಟೈಮ್ ಎಷ್ಟೈತಿ? 5/2 ಐತಲ್ಲ, ಇದನ್ನ ಇಲ್ಲಿ ಬರ್ಕೊಳ್ಳೋದು ಬೇಡ, ಇದು ಮೇಲ್ಗಡೆ ಬಂದ್ಬಿರುತ್ತೆ. ಇಂಟು 2 ಅಂತಂದ ಹೇಳಿ ನೋಡ್ರಿ ಎಷ್ಟು ಬರ್ತೈತಿ. 5 1 5 2 10, 5 4 20, 24 ಇಂಟು 2 ಅಂತಂದ ಹೇಳಿದ್ರೆ 48 ಕಿಲೋಮೀಟರ್/ಅವರ್ ಅಂತಂದ ಹೇಳಿ. ಅರ್ಥ ಆಯ್ತಾ? ಹಂಗಾಗುತ್ತೆ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಬಸ್ ಐತಲ್ಲ. ಲವ್ ಮಾಡತ್ತಂತ ಕೇಳಿದ್ರೆ ನೀ ಇಷ್ಟ, ಬಟ್ ಅದ್ರ ನಾ ಲವ್ ಮಾಡಕತ್ತಿಲ್ಲ. ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. 25 ಮೀಟರ್/ಸೆಕೆಂಡ್ ಐತಲ್ಲ, ಅದನ್ನ ಕಿಲೋಮೀಟರ್/ಅವರ್ ಕನ್ವರ್ಟ್ ಮಾಡ್ರಿ, ಬೇಗ ಆನ್ಸರ್ ಹೇಳ್ಬಿಡ್ರಿ. ನಾನ್ ನಿಮ್ ಜೊತೆನೆ ಮಾಡ್ತೀನಿ. 25 ಅದನ್ನ ಕಿಲೋಮೀಟರ್/ಅವರ್ ಅಂತಂದ ಹೇಳಿದ್ರೆ 18/5. 5 1 5 5 18 5 90. ವೆರಿ ಗುಡ್, 90 ಕಿಲೋಮೀಟರ್/ಅವರ್ ಅಂತಂದ ಹೇಳಿ. ಸೂಪರ್. ಅರ್ಥ ಆಯ್ತಲ್ಲ ಕನ್ವರ್ಷನ್? ಅರ್ಥ ಆಯ್ತಲ್ಲ ಕನ್ವರ್ಷನ್? ಮೇ ಬಿ ಮುಗಿದು ಅನ್ಕೊಂತೀನಿ ಕ್ವಶನ್ಸ್ ಗಳು. ಇದನ್ನ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಒಬ್ಬ ಸೈಕಲ್ ಸವಾರನು 40 ನಿಮಿಷಗಳಲ್ಲಿ 12 ಕಿಲೋಮೀಟರ್ ಕ್ರಮಿಸುತ್ತಾನೆ. ಹಂಗಾದ್ರೆ ಅವನು ವೇಗ ಎಷ್ಟು ಅಂತಂದ ಹೇಳಿ. ಸೊ ಇಲ್ಲಿ ಏನ್ ಕೊಟ್ಟಿದಾನ? 12 ಕಿಲೋಮೀಟರ್ ಅಂತ ಕೊಟ್ಟಿದಾನ. ಡಿಸ್ಟೆನ್ಸ್ ಎಷ್ಟು? 12 ಕಿಲೋಮೀಟರ್. ಆಮೇಲೆ ಟೈಮ್ ಎಷ್ಟು ಕೊಟ್ಟಿದಾನ? 40 ನಿಮಿಷ ಅಂತ ಕೊಟ್ಟಿದಾನ. 40 ನಿಮಿಷ. ಇದ್ ನೋಡ್ರಿ, ಕಿಲೋಮೀಟರ್ ಅಲ್ಲಿ ಐತಂತಂದ ಹೇಳಿದ್ರೆ ಟೈಮ್ ಎದ್ರಲ್ಲಿ ಇರ್ಬೇಕು? ಅವರ್ಲಿ ಇರ್ಬೇಕು. ಅವರ್ಲಿ ಇರ್ಬೇಕಂದ್ರೆ ಏನ್ ಮಾಡ್ತೀವಿ? 40 ನಿಮಿಷ ಅಂದ್ರೆ 1 ಗಂಟೆಗೆ ಎಷ್ಟು ಇರ್ತಾವ? 60 ನಿಮಿಷ ಅಲ್ಲ. 40/60 ಮಾಡ್ಬೇಕು. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 2 2 4, 2 3 6. ಸೊ 2/3 ಅವರ್ ಅಂತಂದ ಹೇಳಾಗತ್ತ. ಇದು ಅರ್ಥ ಆಯ್ತಾ ಕನ್ವರ್ಷನ್ ಮಾಡಿದ್ ಎಲ್ರಿಗೂ? ಮೊದ್ಲು ಇದನ್ನ ಹೇಳ್ರಿ, ಅರ್ಥ ಆಯ್ತಾ ಕನ್ವರ್ಷನ್ ಮಾಡಿದ್? ಅರ್ಥ ಆಯ್ತಾ ಎಲ್ರಿಗೂ? ಹೋಗೋಲ್ಲೇ ಯಾವ ನೀನ ಅಂತಂದ ಹೇಳಿದ್ರೆ ನಿಮಿಷ ಒಳಗ್ ಕೊಟ್ಟಿದಾನ, ಅದನ್ನ ಅವರ್ ಅಲ್ಲಿ ಕಂಡು ಹಿಡಿಬೇಕು. ಅದಕ್ಕೆ ಏನ್ ಮಾಡ್ಬೇಕು ಸರ್? 1 ಅವರ್ ಎಷ್ಟ್ ನಿಮಿಷ ಇರ್ತಾವ್ರಿ? 60 ನಿಮಿಷ ಅಲ್ಲ, ಅದನ್ನ ಡಿವೈಡ್ ಮಾಡ್ಬೇಕು. ಸೊ ಅದಕ್ಕ 40 ನಿಮಿಷ ಕೊಟ್ಟಿದ್ದಾನೆ. ಇದನ್ನ ಅವರ್ ಕನ್ವರ್ಟ್ ಮಾಡ್ಕೋಬೇಕಂದ್ರ 1 ತಾಸಲ್ಲಿ 1 ಅವರ್ಲಿ 60 ನಿಮಿಷ ಡಿವೈಡೆಡ್ ಬೈ ಮಾಡ್ಕೊಡ್ರಿ. ಅವಾಗ ಏನ್ ಆನ್ಸರ್ ಬರುತ್ತಲ್ಲ ಅದು ಅವರ್ಲಿ ಇರುತ್ತೆ. 2/3 ಅವರ್ ಅಂತಂದ ಹೇಳಿ ಬಂತು. ಇವಾಗ್ರೆ ಅರ್ಥ ಆಯ್ತಾ? ಓಕೆ, ಇವಾಗ ನಮ್ಗೆ ಏನ್ ಕಂಡು ಹಿಡಬೇಕು? ಸ್ಪೀಡ್ ಕಂಡು ಹಿಡಬೇಕು. ಸೊ ಡಿಸ್ಟೆನ್ಸ್ ಎಷ್ಟೈತಿ? 12 ಐತಿ. ಟೈಮ್ ಎಷ್ಟೈತಿ? 2/3. ಇದನ್ನ ಡಿವೈಡೆಡ್ ಬೈ 3 ನ ಮೇಲ್ಗಡೆ ಬರ್ಕೊಂತೀನಿ. 2 1 2 6 ಏನ್ ಉಳಿತು? 6 ಇಂಟು 3 18 ಕಿಲೋಮೀಟರ್/ಅವರ್ ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಇಷ್ಟು ಸ್ಲೋ ಸಾಕಲ್ಲ? ಇದಕ್ಕಿಂತ ಸ್ಲೋ ಅಂದ್ರೆ ಆಗುದಿಲ್ಲ. ನೋಡ್ರಿ, ಒಂದು ಟ್ರಕ್ 10 ಗಂಟೆ ಒಳಗ 640 ಕಿಲೋಮೀಟರ್ ದೂರ ಹೊಂಟೈತಿ. ಹಂಗಾದ್ರೆ ಅದನ್ನ ವೇಗ ಕಂಡು ಹಿಡಿಬೇಕು.
ಟ್ರೈ ಮಾಡ್ರಿ ಇದನ್ನ. ಟೈಮ್ ಎಷ್ಟು ಕೊಟ್ಟಿದಾನ? 40 ಅವರ್ ಅಂತ ಕೊಟ್ಟಿದಾನ, ಗಂಟೆಯಲ್ಲಿ ಕೊಟ್ಟಿದಾನ. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾನ? 640 ಕಿಲೋಮೀಟರ್ ಅಂತ ಕೊಟ್ಟಿದಾನ. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕ್ವಶನ್ ಕೇಳಿದಾನ. ಸೊ ಇವಾಗ ಸ್ಪೀಡ್ ಕಂಡು ಹಿಡಿದ್ರೆ ನಮ್ಗೆ ಯಾವ್ದ್ರಲ್ಲಿ ಬರುತ್ತಾ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರುತ್ತೆ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಸೊ ಸ್ಪೀಡ್ ಈಕ್ವಲ್ ಟು ಎಷ್ಟಾಗುತ್ತೆ? ಡಿಸ್ಟೆನ್ಸ್ ಎಷ್ಟು? 640. ಟೈಮ್ ಎಷ್ಟ? 40. 0 ಕ್ಯಾನ್ಸಲ್. 4 2 ಉಳಿತು, 24 ಆಗತ್ತ. 4 24. ಎಷ್ಟು ಬಂತು? 16 ಅಂತಂದ ಹೇಳಿ ಬಂತು. 16 ಕಿಲೋಮೀಟರ್ ಪರ್ ಅವರ್. ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಂಗಂದ್ರೆ ಏನು? 16 ಮೀಟರ್ ಅಂತಂದೈತೆ. 5 ಮೇಲ್ಗಡೆ, ಚಿಕ್ಕದ ಯಾವಾಗ್ಲೂ ಮೇಲ್ಗಡೆ ಬರ್ಬೇಕು. ಟೈಮ್ 10 ಅವರ? ಓಕೆ, 10 ಅವರ್. 10 ಅವರ್, ಓಕೆಪ್ಪ, 10 ಅವರ್. ನಮಗೂ ವಯಸ್ಸಾಗೈತೆ ಜರ, ಆಗತ್ತಂಗ. ಎಸ್, 10 ಅವರ್. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಎಷ್ಟು ಬಂತಿದೆ? 64 ಅಂತ ಬಂತು ಡೈರೆಕ್ಟ್ ಆಗಿ. ಓಕೆ, 64. ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅಂತಂದಿದ್ರೆ 5 ಡಿವೈಡೆಡ್ ಬೈ 18. ಇದು ಎಷ್ಟು ಬರ್ತೈತಿ? 2 9 18, 2 3 6, 2 2 4. ಇನ್ನು ಏನಾದ್ರೂ ಡಿವೈಡ್ ಆಗುತ್ತೇನಿದು? ಆಗಂಗಿಲ್ಲ. 32 ಇಂಟು 5 ಅಂತಂದ್ ಹೇಳಿದ್ರ 160 ಡಿವೈಡೆಡ್ ಬೈ 9. ಸೊ ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? 16.66 ಅಂತಂದ್ ಹೇಳಿ ಬರುತ್ತೆ. ನೀವೇ ಹೇಳಿದಿರಿ. ಸೊ 16.66 ಮೀಟರ್ ಪರ್ ಸೆಕೆಂಡ್ ಏನಂದ್ರೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇದನ್ನ ನೀವು ಎಲ್ಲ ಸೇರ್ಬಿಟ್ಟು ಮಾಡೋಣ. ಟ್ರೈ ಮಾಡ್ರಿ. ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ, ಅಂದ್ರ ಸ್ಪೀಡ್ ಈಕ್ವಲ್ ಟು ಏನು? 3 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗುತ್ತೆ. ನಡೆಯುವ ವ್ಯಕ್ತಿಯು ಸೇತುವೆಯನ್ನ 15 ನಿಮಿಷಗಳಲ್ಲಿ ದಾಟ್ತಾನ. ಟೈಮ್ ಎಷ್ಟಾಯ್ತು? 15 ನಿಮಿಷ. ಸೊ ಇವಾಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಸೊ ಸೇತುವೆ ಉದ್ದ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಕಂಡು ಹಿಡಿಬೇಕು. ಇದನ್ನ ಮೊದಲು ಅವರ್ ಕನ್ವರ್ಟ್ ಮಾಡ್ಕೊಂಡು, ಇದು 15 ನಿಮಿಷ ಐತೆ. ಅಂದ್ರ 1 ಅವರ್ ಕನ್ವರ್ಟ್ ಮಾಡ್ಬೇಕಲ್ಲ. 1 ಅವರ್ಕ್ ಎಷ್ಟು ನಿಮಿಷಗಳು ಇರ್ತಾವ? 60 ನಿಮಿಷ ಇರ್ತಾವ. 15 ಒಂದ್ಲೆ 15 ನಾಲ್ಕಲೆ, ಅಂದ್ರ 1 ಡಿವೈಡೆಡ್ ಬೈ 4 ಅವರ್ ಅಂತಂದ ಹೇಳಿ ಟೈಮಿಂಗ್ ಆಯ್ತು. ಸೊ ಇವಾಗ ನೋಡ್ರಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈಗ ನಮ್ಗೆ ಏನ್ ಬೇಕು? ಡಿಸ್ಟೆನ್ಸ್ ಬೇಕು. ಟೈಮ್ ಆ ಕಡೆ ಕಳಿಸ್ರಿ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತಂದ ಹೇಳಿ. ಸ್ಪೀಡ್ ಎಷ್ಟೈತ್ರಿ? 3 ಐತ್ರಿ. ಟೈಮ್ ಎಷ್ಟೈತ್ರಿ? 1 ಡಿವೈಡೆಡ್ ಬೈ 4 ಅಂತಂದೈತ್ರಿ. ಡಿ ಈಕ್ವಲ್ ಟು ಎಷ್ಟಾಗತ್ ನೋಡ್ರಿ? 3 ಡಿವೈಡೆಡ್ ಬೈ 4 ಅಂತಂದ ಹೇಳ್ರಿ. ಇದೇನಾಯ್ತು? ಕಿಲೋಮೀಟರ್. ನಮ್ಗೆ ಏನ್ ಕೊಟ್ಟಿದಾರ? ಮೀಟರ್ ಅಲ್ಲಿ. 1 ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕು ಮೀಟರ್ದಾಗ. 1 ಕಿಲೋಮೀಟರ್ ಎಷ್ಟು ಮೀಟರ್ಗಳು ಇರ್ತಾವ ಹೇಳ್ರು? ಅದ್ನಾದ್ರೂ ಆನ್ಸರ್ ಹೇಳ್ರು. 1 ಕಿಲೋಮೀಟರ್ ಎಷ್ಟು ಮೀಟರ್ ಇರ್ತಾವ? ವೆರಿ ಗುಡ್. 1000 ಮೀಟರ್ ಇರ್ತಾವ. ಯಾರಾದ್ರೂ 100 ಮೀಟರ್ ಇದಾರಂದ ಅದೇರನ್ ಯಾರಾದ್ರೂ ಇದ್ರೆ ಹೇಳ್ರಿ. ಸೊ 2 2 4. ಸೊ 4 1 ನೋಡ್ರಿ, 4 2 8, 2 ಉಳಿತು, 4 5 20. ಸೊ 0. 3 ಇಂಟು 250 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 750 ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್ ಏನ್ರಪ್ಪ? 750 ಮೀಟರ್. ನೋಡ್ರಿ, ಎಲ್ಲಾ ಕನ್ವರ್ಷನ್ ಕಂಪ್ಲೀಟ್ ಆದ್ವು. ಟೈಮು, ಸ್ಪೀಡು, ಆಲ್ ಕನ್ವರ್ಷನ್ಸ್. ಅರ್ಥ ಆಯ್ತಲ್ಲ ಬೇಸಿಕ್ಸ್? ಇದೊಂದ್ ನೋಡ್ರಿ, ಒಂದು ವಿಮಾನ ಗಂಟೆಗೆ 1080 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತದೆ. ಸ್ಪೀಡ್ ಈಕ್ವಲ್ ಟು ಏನು? 1080 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅದು ಸೆಕೆಂಡಿನ 1/10 ರಷ್ಟು ಸಮಯದಲ್ಲಿ ಎಷ್ಟು ಮೀಟರ್ ಗಳನ್ನ ಕ್ರಮಿಸುತ್ತದೆ ಅಂತಂದ ಹೇಳಿ ಕೇಳಿದಾನ. ಹಿಂಗಂದ್ರೆ ಏನ? ಒಂದ್ ಸೆಕೆಂಡಿನ 1/10 ರಷ್ಟು ಸಮಯದಲ್ಲಿ ಎಷ್ಟು ಮೀಟರ್? ನಾನು ಆಕ್ಚುಲಿ ಇದನ್ನ ಎಕ್ಸ್ಟ್ರಾ ತಗೊಂಡಿದ್ದೇನೆ, ಒಂದ್ ಸ್ವಲ್ಪ ತಲೆ ಓಡ್ಸಾಕ. ಅಲ್ಲೇ ಕನ್ವರ್ಷನ್ ಮುಗೀತು. ಬಟ್ ಆದ್ರೆ ಇದನ್ನ ಹೇಳ್ರಿ ನೋಡೋಣ, ಯಾರಾದ್ರೂ ಸ್ವಲ್ಪ ತಿಳ್ಕೊಂಡಿದ್ದವ್ರು ಇದ್ರಂದ್ರೆ. ಮೊದಲ ಏನ್ ಮಾಡ್ಬೇಕು? 1 ಸೆಕೆಂಡ್ ಎಷ್ಟು ಮೀಟರ್ ಹೋಗತ್ತಂತ ಕಂಡಿಡ್ಬೇಕಿಲ್. ಹಂಗಂದ್ರೆ ಸ್ಪೀಡ್ ನ ಏನ್ ಮಾಡ್ಕೊಂಡು ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡು. ಸೊ 1080 ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ರಿ. ಎಷ್ಟು ಬರೈತ್ ನನಗೆ ಆನ್ಸರ್ ಹೇಳ್ರಿ? 1080 ಅನ್ನ ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ 5 ಡಿವೈಡ್ ಬೈ 18 ಅಂತಂದ ಹೇಳಿ. ಸೊ ಎಷ್ಟು ಬರ್ತೈತಿ ಇದು?
2 9 18, 2 5 10, 2 4 8 0. ನೆಕ್ಸ್ಟ್ ನೋಡ್ರಿ 9 1 9 6 54 0. ಅಂದ್ರ 300 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳಿ ಬಂತು. ಅಂದ್ರ 1 ಸೆಕೆಂಡ್ಗೆ ಎಷ್ಟ್ ಮೀಟರ್ ಹೊಂಟೈತಿ ನೋಡ್ರಿ, ಅರ್ಥ ಮಾಡ್ಕೊಳಕ. 1 ಸೆಕೆಂಡ್ಕ ಎಷ್ಟ್ ಮೀಟರ್ ಹೊಂಟೈತೆ? 300 ಮೀಟರ್ ಸ್ಪೀಡ್ ಅಲ್ಲಿ ಹೊಂಟೈತೆ. 300 ಮೀಟರ್ ಕವರ್ ಆಗೈತೆ. ಅರ್ಥ ಆಯ್ತಾ ಇದು? 1 ಸೆಕೆಂಡ್ಗೆ 300 ಮೀಟರ್ ಹೊಂಟೈತೆ. ಹಂಗಾದ್ರ ಇನ್ನ 1/10 ಸೆಕೆಂಡ್ಗೆ ಎಷ್ಟು ಹೋಗುತ್ತೆ? 1/10 ಸೆಕೆಂಡ್ಗೆ ಸಿಂಪಲ್ 300/10 ಮಾಡ್ರಿ, ಅಂದ್ರೆ 30 ಮೀಟರ್ ಹೋಗುತ್ತೆ. ಅರ್ಥ ಆಯ್ತಾ? ನಾವ್ ಇವಾಗ ಸ್ಪೀಡ್ ಅನ್ನ ಏನಪ್ಪಾ ಅಂತಂದ್ರ 300 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟೇವೆ ಅಂತಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರ 1 ಸೆಕೆಂಡ್ಗೆ 300 ಮೀಟರ್ ದೂರ ಹೊಂಟೇವ್ ನಾವು ಅಂತ. ಈಗ ಅದೇ ಏನಂತಂದ ಹೇಳಿದ್ರ ಸ್ಪೀಡ್ ಅನ್ನ 30 ಕಿಲೋಮೀಟರ್ ಪರ್ ಅವರ್ ಹೊಂಟೇವ ಅಂತಂದ ಹೇಳಿದ್ರ 1 ಅವರ್ಕ ನಾವು 30 ಕಿಲೋಮೀಟರ್ ದೂರ ಹೊಂಟಿದೀವಿ ಅಂತಂದ ಹೇಳಿ. 1 ಕಿಲೋಮೀಟರ್ 30 ಕಿಲೋಮೀಟರ್ ನಾವು ಕವರ್ ಮಾಡತ್ತೀವಿ ದೂರನ ಅಂತಂದೇಳಿ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೀಡ್ ಅಂತ ಕರಿತೀವಿ. ಈ ಎಲ್ಲಾ ಬೇಸಿಕ್ ಥಿಂಗ್ಸ್ ಗಳು ಅರ್ಥ ಆಯ್ತಾ ಎಲ್ರಿಗೂ? ಈ ಬೇಸಿಕ್ಸ್ ಗಳ ಮೇಲೆ ನಿಮಗೇನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಇರುತ್ತೆ. ಈ ಎಲ್ಲಾ ಬೇಸಿಕ್ಸ್ ಗಳನ್ನ ಕರೆಕ್ಟ್ ಆಗಿ ಬರ್ದಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಕಂಪಲ್ಸರಿ ಒಂದ್ ಕ್ವಶನ್ ಇರುತ್ತ. ಅದೇನಂತಂದ್ರೆ ಎವರೇಜ್ ಸ್ಪೀಡ್ ಮೇಲೆ ಕಂಪಲ್ಸರಿ ಒಂದ್ ಕ್ವಶನ್ ಇರುತ್ತೆ, ಎವರೇಜ್ ಸ್ಪೀಡ್ ಮೇಲೆ. ಇದನ್ನ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದ್ ಕಲ್ತಿದೀವಿ. ಈ ಕ್ಲಾಸ್ ಅಲ್ಲಿ ಏನಂತಂದ್ರೆ ಒಂದ್ಸಾರಿ ನಿಮ್ಗೆ ರಿಪಿಟೇಷನ್ ಇರ್ಲಿ ಅಂತಂದ್ ಹೇಳಿ ಒಂದ್ 5-6 ಕ್ವಶನ್. ಸೊ ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳೇನಂತಂದ್ರೆ ಎವರೇಜ್ ಸ್ಪೀಡ್ ಕಂಡಿಡಿಬೇಕು. ಈಗ ನೋಡ್ರಿ, ಒಬ್ಬ ವ್ಯಕ್ತಿಯು ಎ ನಿಂದ ಬಿ ಗೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನ. ಒಬ್ಬ ವ್ಯಕ್ತಿ ಏನಂತಂದ್ರೆ ಎ ದಿಂದ ಬಿ ಗೆ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನ. ಹಂಗೆ ಅದೇ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗ್ತಾನ. ಎಷ್ಟಂತಂದ್ರೆ ಗಂಟೆಗೆ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ರಿಟರ್ನ್ ಬರ್ತಾನ. ಹಂಗಾದ್ರ ಇಲ್ಲಿ ಡಿಸ್ಟೆನ್ಸ್ ಏನಪ್ಪಾ ಅಂತಂದ್ರೆ ಏನಾಗತ್ತ? ಸೇಮ್ ಆಗತ್ತ. ಅವಾಗ ನಮ್ಗ ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಾಗತ್ತ? ಸ್ಪೀಡ್ ಇಕ್ವಲ್ ಟು ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಟೆನ್ಸ್ ಸೇಮ್ ಐತೆ. ಸ್ಪೀಡ್ ಇಕ್ವಲ್ ಟು ಏನಾಗತ್ತ ಅಂತಂದ್ರೆ ನಮ್ದು ಫಾರ್ಮುಲಾ 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದ್ ಹೇಳಾಗತ್ತ. 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಇದ್ರಲ್ಲಿ ಒಂದನ್ನ ನಾವು ಏನಂತಂದ್ರೆ ಎಕ್ಸ್ ಅಂತ ತಗೊಳ್ಬೇಕು, ಇನ್ನೊಂದನ್ನ ಏನಂತಂದ್ರೆ ವೈ ಅಂತ ತಗೊಳ್ಬೇಕು. ಸೊ 2 ಈಕ್ವಲ್ ಟು ಏನು? 40 ಇಂಟು 60 ಡಿವೈಡೆಡ್ ಬೈ ಇವನ್ನೆರಡು ಕೂಡ್ಸಿದ್ರೆ ಎಷ್ಟು ಬರುತ್ತೆ? 100 ಅಂತಂದ್ ಹೇಳಿ ಬರುತ್ತೆ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ. ಸೊ 2 4 8, 8 6 48. ಸೊ 48 ಕಿಲೋಮೀಟರ್ ಪರ್ ಅವರ್ ಏನಂತಂದ್ ಹೇಳಿದ್ರ ನಮ್ದ ಎವರೇಜ್ ಸ್ಪೀಡ್ ಆಗತ್ತೆ. ಅರ್ಥ ಆಯ್ತಾ? ಇವಾಗ ಅದೇ ಸೇಮ್ ಹಂಗ ಕ್ವಶನ್ ಇರುತ್ತ. ಇನ್ನೊಂದ್ ಏನಂತಂದ್ರೆ 3 ಸ್ಪೀಡ್ ಕೊಟ್ಟಿರ್ತಾನ. ಸೊ 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನ. ಸೊ ಮೊದಲಿನ ಒಂದು ಅಂದ್ರ ಸೊ 3 ಡಿಸ್ಟೆನ್ಸ್ ಗಳು ಸೇಮ್ ನ. ಮೊದಲು 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಆಮೇಲೆ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಆಮೇಲೆ ನೆಕ್ಸ್ಟ್ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನಂತಂದ್ ಹೇಳಿದ್ರೆ 3 ಸ್ಪೀಡ್ ಗಳನ್ನ. ಅವಾಗ ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ್ ಹೇಳಿದ್ರೆ ನಮಗ್ ಫಾರ್ಮುಲಾ ಏನಾಗತ್ತ? ಯಾರಾದ್ರೂ ಸ್ಪೀಡ್ ಇಕ್ವಲ್ ಟು 3xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ zx ಅಂತಂದ ಹೇಳಿ. ಸೊ ಇವಾಗ ನೋಡ್ರಿ, ಇದನ್ನ ಎಕ್ಸ್ ಅಂತ ತಗೊಳ್ರಿ, ಇದನ್ನ ವೈ ಅಂತ ತಗೊಳ್ರಿ, ಇದನ್ನ ಜೆಡ್ ಅಂತ ತಗೊಳ್ರಿ. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ಸೊ XY 30 ಇಂಟು 40 ಅಂತಂದ ಹೇಳಿದ್ರ 1200 ಪ್ಲಸ್ YZ ಅಂತಂದ ಹೇಳಿದ್ರೆ 40 ಇಂಟು 60 ಅಂತಂದ ಹೇಳಿದ್ರೆ 2400 ಪ್ಲಸ್. ಸೊ XZ ಅಂತಂದ ಹೇಳಿದ್ರೆ 30 ಇಂಟು 60 ಅಂತಂದ ಹೇಳಿದ್ರೆ 1800. ಸೊ ಇದನ್ನೆಲ್ಲಾ ಕೂಡ್ಸಿದಾಗ ಎಷ್ಟು ಬರುತ್ತ? ಕೆಳಗಡೆದು 1200, 2400, 1800, 00. ಸೊ 8 2 10 14, 2 4 5, 5400. ಸೊ ಅದಾದ ನಂತರ ಮೇಲ್ಗಡೆ ಐತಿ 3 30 40 60 ಅಂತಂದೈತೆ. ಓಕೆ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಓಕೆ, ಅದಾದ ನಂತರ ನೆಕ್ಸ್ಟ್ ಏನೈತಿ? ಯಾವ್ದಾದ್ರು ಡಿವೈಡ್ ಏನಾದ್ರು ಆಗತ್ತೇನ ನೋಡ್ರಿ. 2 2 4, 2 7 14, ಆಮೇಲೆ 2 2 4, 3 1 3 9, ಆಮೇಲೆ 3 1 3 3,
ಆಮೇಲೆ 3 ಒಂದ್ಲೆ 3 20ಲೆ. ಸೊ ಅಂದ್ರೆ ಟೋಟಲ್ ನಮ್ಗೆ ಎಷ್ಟು ಉಳಿತು ಇಲ್ಲಿ ಮ್ಯಾಲ ಓನ್ಲಿ 40 ಅಂತ ಉಳಿತು. 40 km/h ಅಂತಂದೇಳಿ ನಮ್ದು ಏನಂದ್ರ ಎವರೇಜ್ ಸ್ಪೀಡ್ ಆಗತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನಿಮಗ್ ಕ್ವಶನ್ಸ್ ಗಳು ಮೇನ್ ಒಂದು ಬೇಸಿಕ್ ಕನ್ವರ್ಷನ್, ಆಮೇಲೆ ಸ್ಪೀಡ್ ಕಂಡಿಡಿ, ಡಿಸ್ಟೆನ್ಸ್ ಕಂಡಿಡಿ ಅಥವಾ ಟೈಮ್ ಕಂಡಿಡಿ ಅಂತಂದ ಹೇಳಿ ಒಂದು ಬೇಸಿಕ್ ಕ್ವಶನ್ ಬರುತ್ತ. ಸೆಕೆಂಡ್ ಕ್ವಶನ್ ಏನಂತಂದ ಹೇಳಿದ್ರ ಎವರೇಜ್ ಸ್ಪೀಡ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬರುತ್ತೆ. ಕ್ಲಿಯರ್? ಸೊ 2 ಕ್ವಶನ್ಸ್ ಗಳು. ಇನ್ನು ಉಳ್ದಿರೋದು ಏನಪ್ಪಾ ಅಂತಂದ ಹೇಳಿದ್ರ 4 ಟೈಪ್ಸ್ ಬರ್ತಾವ, 3 ಇಂದ 4 ಟೈಪ್ಸ್ ಬರ್ತಾವ. ಅದ್ರ ಮೇಲೆ ಏನಂತಂದ ಹೇಳಿದ್ರ ಒಂದ್ ಕ್ವಶನ್ ಬರುತ್ತೆ. ಯಾವ್ದು ಬರುತ್ತೋ ಗೊತ್ತಿಲ್ಲ. ಅದೇನಂತಂದ ಹೇಳಿದ್ರೆ ಅವೆಲ್ಲ ಅಡ್ವಾನ್ಸ್ಡ್, ಒಂಥರ ಅಡ್ವಾನ್ಸ್ಡ್ ಏನಂತಂದ ಹೇಳಿದ್ರ ಟಾಪಿಕ್ಸ್ ಅವೆಲ್ಲ. ಅದ್ರ ಮೇಲೆ ಒಂದ್ ಕ್ವಶನ್ ಬರುತ್ತೆ. ಸೊ ಅದನ್ನ ಏನಂತಂದ ಹೇಳಿದ್ರೆ ನಾವು ನಾಳೆ ಕಂಟಿನ್ಯೂ ಮಾಡೋಣ.